ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಮಧ್ಯಪ್ರಾಚ್ಯದಲ್ಲಿ ಯುದ್ಧವಾಗ್ತಾ ಇದೆ. ಇದರಿಂದ ಭಾರತಕ್ಕೆ ತೈಲ ಕೊರತೆ ಉಂಟಾಗಿದ್ದು, ಈಗಾಗಲೇ ಕಳೆದ 3-4 ದಿನಗಳಿಂದ ಸಿಲಿಂಡರ್ ಸಪ್ಲೈನಲ್ಲಿ ವ್ಯತ್ಯಯ ಆಗ್ತಾ ಇದೆ. ಇದರ ಜೊತೆಗೆ ಪೆಟ್ರೋಲ್ ಕೊರತೆಯೂ ಕೂಡ ಆಗಲಿದ್ದು, ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಇದೇ ಪರಿಸ್ಥಿತಿ ಏನಾದರೂ ಮುಂದುವರೆದ್ರೆ ಮತ್ತೆ ಲಾಕ್ಡೌನ್ ಮಾಡುವಂತಹ ಸಂದರ್ಭ ಕೂಡ ಎದುರಾಗೋದ್ರಲ್ಲಿ ಡೌಟೇ ಇಲ್ಲ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಇಸ್ರೇಲ್ ಹಾಗೂ ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ದಾಳಿಯನ್ನ ನಡೆಸಿದ್ದು, ವಿಶ್ವದ ಪ್ರಮುಖ ತೈಲ ಮಾರ್ಗವಾದಂಥ ಹರ್ಮುಜ್ ಜಲಸಂಧಿಯಲ್ಲಿ ಸಂಘರ್ಷ ಹೆಚ್ಚಾಗಿದೆ. ಇದರಿಂದ ಭಾರತದಲ್ಲಿ ತೈಲ ಪೂರೈಕೆಯಲ್ಲೂ ಕೂಡ ಕೊರತೆ ಉಂಟಾಗಿದ್ದು, ಕಳೆದ 4-5 ದಿನಗಳಿಂದ ಅಡುಗೆ ಅನಿಲದ ಮೇಲೆ ಪರಿಣಾಮ ಬೀರಿದೆ. ಈಗಾಗಲೇ ಹೋಟೆಲ್ ಮತ್ತು ಪಿಜಿಗಳಲ್ಲಿ LPG ಸಿಲಿಂಡರ್ ಸರಬರಾಜು ಸ್ಥಗಿತಗೊಂಡಿದ್ದು, ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಇದರೊಂದಿಗೆ ಪೆಟ್ರೋಲ್ ಸಪ್ಲೈನಲ್ಲೂ ಕೂಡ ಕೊರತೆಯಾಗುವಂತಹ ಸಾಧ್ಯತೆ ಇದ್ದು, ಉದ್ಯೋಗಿಗಳು, ವಿದ್ಯಾರ್ಥಿಗಳ ಮೇಲೆ ನೇರವಾಗಿ ಒಂದು ಪರಿಣಾಮ ಬೀರಲಿದೆ. ಹೋಟೆಲ್ಗಳು ಮುಚ್ಚುತ್ತಾ ಇದ್ದು, ಜನರು ಇಂಡಕ್ಷನ್, ಸೌದೆ ಒಲೆಯ ಮೊರೆ ಹೋಗ್ತಾ ಇದ್ದಾರೆ. ಇದಲ್ಲದೆ ಪೆಟ್ರೋಲ್ ಸರಬರಾಜಿನಲ್ಲೂ ಕೂಡ ತೊಂದರೆ ಆಗ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಸಿಲಿಂಡರ್ ಬೆಲೆ, ಪೆಟ್ರೋಲ್ ಬೆಲೆಯೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಅಲ್ಲದೆ ಪೆಟ್ರೋಲ್ ಮತ್ತು ಅಡುಗೆ ಅನಿಲದ ಕೊರತೆಯಿಂದ ರಾಜ್ಯದಲ್ಲಿ ಲಾಕ್ಡೌನ್ ಮಾಡುವಂತಹ ಪರಿಸ್ಥಿತಿ ಕೂಡ ಬರಬಹುದು ಎನ್ನಲಾಗ್ತಾ ಇದೆ. ಮೂಲಭೂತ ವಸ್ತುಗಳ ಕೊರತೆ ಎದುರಾಗಿದ್ದು, ಜನ ಮತ್ತೆ ಲಾಕ್ಡೌನ್ ಆಗುತ್ತಾ ಅಂತ ಗಾಬರಿಯಾಗಿದ್ದಾರೆ. ಅದೇನೇ ಇರಲಿ, ಕೋವಿಡ್ನಲ್ಲಿ ಲಾಕ್ಡೌನ್ ಆಗಿದ್ದಾಗ ಅದೆಷ್ಟೋ ಕುಟುಂಬಗಳು ಮುಳುಗಿ ಹೋದ್ವು. ಈಗ ಮತ್ತೆ ಲಾಕ್ಡೌನ್ ಆದ್ರೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಳ್ಳುವಂತ ಭೀತಿ ಎದುರಾಗ್ತಾ ಇದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಫೋಕಸ್ ಟಿವಿ.